ಸಿಂಹರಾಶಿ, ಸಂಜೆಯ ಹೊತ್ತಿಗೆ ನಿಮ್ಮ ಒಂಟಿತನ ತುಂಬ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ಒಬ್ಬರೇ ಇದ್ದು ಬೇಸರವಾಗಿ ಕೋಪಕ್ಕೆ ತಿರುಗುತ್ತೆ. ಆ ಕೋಪ ತುಂಬ ಕಠಿಣವಾಗಿರ್ತಕ್ಕಂಥದ್ದು. ಯಾರು ಮಾತಾಡಿಸಿದ್ರು, ಯಾರು ಏನಾದರೂ ಕೇಳಿದರೂ ಸಿಟ್ಟು ಮಾಡುವಂತಹ ಸ್ವಭಾವವಾಗುತ್ತೆ. ನಿಮ್ಮ ಪರಿಚಯ, ಬಂಧುತ್ವ ಇವೆಲ್ಲವೂ ಕೂಡ ಇದರಿಂದ ವ್ಯರ್ಥವಾಗುವಂಥದ್ದು. ನೀವು ಯಾರು, ನಿಮ್ಮ ಬಂಧುಗಳು ಯಾರು, ಇವೆಲ್ಲವನ್ನು ಕೇಳಿದಾಗ ಯಾರೂ ಕೂಡ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡದೇ ಇರುವ ಹಾಗೆ ಆಗ್ತಕ್ಕಂಥದ್ದು. ಯಾರ ಸಹಾಯವೂ ಕೂಡ ನಿಮಗೆ ದೊರೆಯದೇ ಇರುವಂಥದ್ದಾಗುತ್ತೆ. ತುಂಬ ಖರ್ಚು, ಮಾತಿನಿಂದಲೂ ಕೂಡ ತೊಂದರೆ ಮಾಡ್ಕೊಳ್ತೀರಿ. ಯಾಕೆಂದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಮಾತು ಬೇರೆ ಬೇರೆ ರೀತಿಯಲ್ಲಿ ಆಗುವಂಥದ್ದಾಗತ್ತೆ. ಅನಗತ್ಯವಾದಂತಹ ಕೆಲಸಗಳಿಂದ ದೂರ ಉಳ್ಕೊಳ್ಬೇಕು. ಇಲ್ಲದೇ ಇದ್ದರೆ ಕಾನೂನಾತ್ಮಕವಾದಂತಹ ದಂಡವೋ ಶಿಕ್ಷೆಯೋ ನಿಮಗೆ ಒದಗಿ ಬರಬಹುದು ಅನ್ನೋ ಅರ್ಥ. ಕುಟುಂಬ ಸದಸ್ಯರು ಎಲ್ಲರೂ ಕೂಡ ನಿಮ್ಮ ವಿಚಾರದಲ್ಲಿ ಆತಂಕದಿಂದ ಇರ್ತಾರೆ. ತಿರುಪತಿ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾರಾಶಿ, ಉತ್ತಮವಾದಂತಹ ಹೆಸರನ್ನು, ಗೌರವವನ್ನು, ಮರ್ಯಾದೆಯನ್ನು ಪಡೀಲಿಕ್ಕೆ ಅವಕಾಶಗಳು ತಾನಾಗಿಯೇ ಒದಗಿ ಬರತಕ್ಕಂತಹ ದಿವಸ. ಆದರೆ ಅಲ್ಲಿ ಬರುವಂತಹ ಅವಕಾಶಗಳ ಸದುಪಯೋಗವಾಗಬೇಕು. ಯಾವುದೋ ಹಣ ಅಥವಾ ಇನ್ಯಾವುದೋ ಅಧಿಕಾರ ಅನ್ನುವಂತಹ ಒಂದು ಗರ್ವದಿಂದ ಅದನ್ನು ತಾತ್ಸಾರ ಭಾವನೆಯಿಂದ ಕಂಡರೆ ದೊಡ್ಡ ಮಟ್ಟದ ಅವಮಾನಕ್ಕೆ, ಸ್ಥಾನಭ್ರಷ್ಟತೆಗೆ, ಸ್ಥಾನಚ್ಯುತಿಗೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಬೇರೆಯವರ ಹಿತಕ್ಕೋಸ್ಕರವಾಗಿ ನೀವು ಕಷ್ಟಪಡ್ತೀರಿ, ಆದರೆ ಅದರ ಬೆಲೆ ಬೇರೆಯವರಿಗೆ ಗೊತ್ತಾಗಬೇಕಲ್ಲ, ಅದಾಗದೇ ಇರುವಂಥದ್ದು. ನಂಬಿದವರು ನಿಮಗೆ ಸಹಾಯವನ್ನು ಮಾಡದೇ ಇರಬಹುದು ಸಕಾಲದಲ್ಲಿ. ಆಗ ನಿಮ್ಮ ಕೆಲಸಗಳಿಗೆ, ವ್ಯವಹಾರಕ್ಕೆ ತೊಂದರೆ ಅನ್ನುವಂಥದ್ದು ಆಗಬಹುದು ಅಂತ ಅರ್ಥ. ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿರುಕು ಬಿಡದೇ ಇರುವ ಹಾಗೆ ನೋಡಿಕೊಳ್ಬೇಕು. ಇದು ದೊಡ್ಡ ಸಾಹಸದ ಕೆಲಸ. ಪ್ರಾಯಶಃ ನಿಮಗೆ ಕಷ್ಟ ಸಾಧ್ಯವಾದಂಥದ್ದು ಅಂತಂದರೆ ಈ ಒಂದು ಸವಾಲು ಅಂತ ಹೇಳಬೇಕು. ಶಿಸ್ತುಬದ್ಧವಾದಂತಹ ಜೀವನ, ಸಮಾಜದ ಹಿತ ನಿಮ್ಮಿಂದ ಆಗಬೇಕು. ಆಗ್ತಾ ಇಲ್ಲ, ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗಬೇಕು ಅನ್ನುವಂಥದ್ದನ್ನು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಶ್ರಮ ಸಾರ್ಥಕವಾದಂತಹ ಭಾವ ನಿಮ್ಮಲ್ಲಿ ಮೂಡಬೇಕಾದಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ದುಡ್ಡಿನ ಚಿಂತೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಬಿಡುತ್ತೆ. ಮಕ್ಕಳಿಗೆ ನೀವು ನ್ಯಾಯವನ್ನು ಒದಗಿಸಬೇಕು. ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಕ್ಕಳ ವಿಚಾರದಲ್ಲಿ ನೀವು ಮಾಡಿ ಪೂರೈಸಬೇಕಾದಂಥದ್ದಿರುತ್ತೆ. ಎಲ್ಲವೂ ಇದ್ದು ನರಳುತ್ತೀರಿ. ನಿಮ್ಮ ಪೂರ್ವಜನ್ಮದ ಕರ್ಮ ಅಂತ ಹೇಳಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ನಿಮ್ಮ ಸ್ವಭಾವ, ನಡವಳಿಕೆ ಇದನ್ನು ಬದಲು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ, ಮಾಡ್ಕೊಳ್ಳಿ. ಆಗ ನಿಮಗೆ ಲಾಭ, ಅನುಕೂಲ ಆಗುವಂಥದ್ದಿರುತ್ತೆ. ಬಂಧುಗಳಲ್ಲಿ ಅವಮಾನವಾಗ್ತಕ್ಕಂಥದ್ದು, ನಿಮ್ಮ ತಿರುಗಾಟ, ಅಲಂಕಾರ ಇತ್ಯಾದಿ ಬೇಡದೇ ಇರತಕ್ಕಂತಹದ್ದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ಒಂದು ಸ್ವಭಾವ ಏನಿದೆ, ಖಯಾಲಿ ಏನಿದೆ, ಅದನ್ನು ದೂರ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಅವಮಾನವಾಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಾಯಂಕಾಲದ ಹೊತ್ತಿಗೆ ತಾಯಿಯವರಿಂದ ಏನೋ ಉತ್ತಮವಾದಂತಹ ಒಂದು ಸಲಹೆ, ಸಮಾಧಾನ, ಗೆಲುವು ಕೂಡ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ನೋವಿನಿಂದ ಬಳಲ್ತಾ ಇರ್ತೀರಿ. ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರನ್ನ ದೂಷಣೆ ಮಾಡಬೇಡಿ, ದೊಡ್ಡ ತಪ್ಪಾಗತ್ತೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಮುನ್ನಡೆಯನ್ನು ಕಾಣುವಂತಹದ್ದು. ನಿಮ್ಮ ಸಮಸ್ಯೆಯನ್ನು ಮನೆ, ಸ್ನೇಹಿತರು ಅಥವಾ ಬಂಧುಗಳಲ್ಲಿ ಅನುಕೂಲ ಇದ್ದಾಗ ನೋಡಿ ಹಂಚಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ನೀವೇ ತುಂಬ ಕೊರಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ತಾಯಿಯ ಪ್ರೀತಿಗೆ ಪಾತ್ರರಾಗೋದಕ್ಕೆ ಅವಕಾಶಗಳಿದೆ. ಆ ಒಂದು ತಾಯಿ ಮಕ್ಕಳ ಬಂಧುತ್ವ ಬಹಳ ಗಾಢವಾಗಿ ಮುಂದುವರಿಯಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಶುಭವಾಗಿ.